ಹೆಲೋ ಗೈಸ್, ಹೇಗಿದ್ರೆ ಎಲ್ರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಗೈಸ್, ಇವತ್ತಿನ ವಿಡಿಯೋನಲ್ಲಿ ಇನ್ಸ್ಟಂಟ್ ಆಗಿ ಪರ್ಸನಲ್ ಲೋನ್ ಕೊಡುವಂತಹ ಮತ್ತೊಂದು ಆಪ್ ನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅಪ್ಲಿಕೇಶನ್ RBI ರಿಜಿಸ್ಟರ್ಡ್ NBFC ಆಪ್ ಆಗಿದೆ. ಇನ್ಸ್ಟಂಟ್ ಆಗಿ 5 ಲಕ್ಷ ರೂಪಾಯಿ ವರೆಗೆ ಸಾಲನ ಕೊಡ್ತಾ ಇದೆ. ಸೊ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಪೇಮಿ ಅಂತ ಹೇಳ್ಬಿಟ್ಟು ಪೇಮಿ ಪರ್ಸನಲ್ ಲೋನ್ ಅಪ್ಲಿಕೇಶನ್ 4.3 ಸ್ಟಾರ್ ರೇಟಿಂಗ್ ಇದೆ. 1,68,000 ರೀಚ್ ಇದೆ ಗೈಸ್. ಅಂಡ್ 50 ಲಕ್ಷಕ್ಕೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊಂತಾ ಇದ್ದಾರೆ. ಇಲ್ಲಿ 1 ಕೋಟಿಗೂ ಹೆಚ್ಚು ಹ್ಯಾಪಿ ಯೂಸರ್ಸ್ ಕೂಡ ಇದ್ದಾರೆ ಗೈಸ್. 5 ಲಕ್ಷ ಇನ್ಸ್ಟಂಟ್ ಆಗಿ ಸಿಗುತ್ತೆ. ಯಾವುದೇ ಇಲ್ಲಿ ಪೇಪರ್ ವರ್ಕ್ ಇಲ್ದೇನೆ ಆನ್ಲೈನ್ ಪ್ರಾಸೆಸ್ ಥ್ರೂನೇ ನೀವು ಲೋನ್ ತಗೋಬಹುದು. ಇಲ್ಲಿ ಲೈನ್ ನಿಂದ್ರೋದಾಗ್ಲಿ ಯಾವುದೇ ಇಲ್ಲಿ ಪೇಪರ್ ವರ್ಕ್ ಆಗ್ಲಿ ಇರೋದಿಲ್ಲ. ಅಂಡ್ ಇಲ್ಲಿ ಕ್ರೆಡಿಟ್ ಅಸಿಸ್ಟ್ ಕೂಡ ನಿಮ್ಗೆ ಮಾಡ್ತಾರೆ. ಅಂದ್ರೆ ಇಲ್ಲಿ ನೀವು ಯಾವ ರೀತಿಯಾಗಿ ಲೋನ್ ತಗೋಬಹುದು ಅಂಡ್ ಜಾಸ್ತಿ ಲೋನ್ ಯಾವ ರೀತಿಯಾಗಿ ತಗೋಣಕ್ಕೆ ಚಾನ್ಸಸ್ ಇರುತ್ತೆ, ಲೋನ್ ಲಿಮಿಟ್ ಎಷ್ಟು ಸಿಗ್ಬೋದು ಎಲ್ಲನೂ ಕೂಡ ನಿಮಗೆ ಆನ್ಲೈನ್ ಅಲ್ಲೇ ನಿಮಗೆ ಇಲ್ಲಿ ಕಸ್ಟಮರ್ ಸಪೋರ್ಟ್ ಸಿಗುತ್ತೆ ಅಂಡ್ ಅವ್ರು ಅಸಿಸ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ಫ್ಲೆಕ್ಸಿಬಲ್ EMI ಟೆನ್ಯೂರ್ಸ್ ಕೂಡ ನಿಮಗೆ ಸಿಗ್ತಾ ಇದೆ. 6 ತಿಂಗಳಿಂದ 60 ತಿಂಗಳವರೆಗೆ ಇಲ್ಲಿ ಟೆನ್ಯೂರ್ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ 5 ಲಕ್ಷ ಇನ್ಸ್ಟಂಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ನಿಮಗೆ ಇಲ್ಲಿ ಡಿಸ್ಪೋಸ್ ಮಾಡಿ ಕೊಡ್ತಾ ಇದ್ದಾರೆ ಅಮೌಂಟ್ ಅನ್ನ. ಅಂಡ್ ವೈಡ್ ರೇಂಜ್ ಆಫ್ ಲೋನ್ ಪ್ರಾಡಕ್ಟ್ಸ್ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಕ್ರೆಡಿಟ್ ಕಾರ್ಡ್ಸ್ ಮೇಲೆ ಕೂಡ ನೀವು ಇಲ್ಲಿ ಲೋನ್ ಇನ್ಸ್ಟಂಟ್ ಆಗಿ ತಗೋಬಹುದು. ಇನ್ಶೂರೆನ್ಸ್ ಇಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ಅಂಡ್ ಮ್ಯೂಚುವಲ್ ಫಂಡ್ಸ್ ಲೋನ್ ಕೂಡ ನಿಮಗೆ ಎಲ್ಲ ಸಿಗುತ್ತೆ. ನಿಮ್ದು ಆಲ್ರೆಡಿ ಯಾವ್ದಾದ್ರು ಮ್ಯೂಚುವಲ್ ಫಂಡ್ಸ್ ರನ್ನಿಂಗ್ ಇತ್ತಪ್ಪ ಅಂತಂದ್ರೆ ಆ ಒಂದು ಮ್ಯೂಚುವಲ್ ಫಂಡ್ ಮೇಲೆ ಕೂಡ ಇವಾಗ ಲೋನ್ ನೀವು ತಗೋಬಹುದು. ಓಕೆ, ಸೊ ಅಪ್ಲಿಕೇಶನ್ ಬೆಸ್ಟ್ ಇದೆ. ಸೊ ಮೊದಲೇದಾಗಿ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ನೀವು ಫಸ್ಟ್ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ, ಪರ್ಸನಲ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಪ್ರೊಫೆಷನಲ್ ಡೀಟೇಲ್ಸ್ ಕೇಳುತ್ತೆ, ಪ್ರೊಫೆಷನಲ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ KYC ಮಾಡ್ಲಿಕ್ಕೆ ಕೇಳುತ್ತೆ. ಆಧಾರ್ ಕಾರ್ಡ್ ಇಂದ ನೀವು KYC ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಥವಾ ಡಿಜಿ ಲಾಕರ್ ಇಂದ ಮಾಡೋಕೆ ಕೇಳಿದೆ. ಸೊ ಇಲ್ಲಿ ಡಿಜಿ ಲಾಕರ್ ಇಂದ ಕಂಪ್ಲೀಟ್ ಮಾಡ್ಕೊಳ್ಳಿ KYC ನ. ಅದಾದ ನಂತರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಇನ್ಸ್ಟಂಟ್ ಆಗಿ ನಿಮಗೆ ಇಲ್ಲಿ ಲೋನ್ ಲಿಮಿಟ್ ಅನ್ನ ಸಿಗುತ್ತೆ. ನಿಮಗೆ ಬೇಕಿತ್ತು ಅಂತಂದ್ರೆ ಆ ಒಂದು ಲೋನ್ ನ ನೀವು ತಗೋಬಹುದು ಗೈಸ್. ಓಕೆ, ಸೊ ನಿಮಗೆ ಇನ್ಸ್ಟಂಟ್ ಆಗಿ ಲೋನ್ ಸಿಗಬೇಕು ಅಂತಂದ್ರೆ ನಿಮ್ದು ಇಲ್ಲಿ ಇನ್ಕಮ್ ಚೆನ್ನಾಗಿರ್ಬೇಕು ಅಂಡ್ ಇನ್ನೊಂದು ನಿಮ್ದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರ್ಬೇಕು ಗೈಸ್. ಓಕೆ, ಸೊ ಇಲ್ಲಿ 800 ಪ್ಲಸ್ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಅಪ್ ಟು 5 ಲಕ್ಷ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. 800 ಕೆಳಗಿತ್ತಪ್ಪ ಅಂತಂದ್ರೆ ಇಲ್ಲಿ ಕಡಿಮೆ ಲೋನ್ ಸಿಗುತ್ತೆ ಗೈಸ್, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ಇನ್ನು ಜಾಸ್ತಿ ಚಾನ್ಸಸ್ ಇರುತ್ತೆ ಜಾಸ್ತಿ ಲೋನ್ ಸಿಗ್ಲಿಕ್ಕೆ, ಆಯ್ತಾ. ಸೊ ಇಲ್ಲಿ ಯಾವುದೇ ಸ್ಟೂಡೆಂಟ್ಸ್ಗೋಸ್ಕರ ಇಲ್ಲಿ ಲೋನ್ ಸಿಗಲ್ಲ. ಓನ್ಲಿ ಸ್ಯಾಲರಿಡ್ ಮತ್ತೆ ಸೆಲ್ಫ್ ಎಂಪ್ಲಾಯ್ಡ್ ಅವರು ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಬಿಸ್ನೆಸ್ ಲೋನ್ ಅದೇನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಅನ್ಕೊಂಡಿದೀನಿ. ಓಕೆ, ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೋಗಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಪೇಪರ್ಲೆಸ್ ಪ್ರಾಸೆಸ್ ಇರುತ್ತೆ ಅಂಡ್ ಲೋ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ತುಂಬಾ ಕಡಿಮೆ ಪ್ರೊಸೆಸಿಂಗ್ ಫೀಸ್ ಅಲ್ಲಿ ಲೋನ್ ಕೊಡ್ತಾ ಇದ್ದಾರೆ. ಅಂಡ್ ಅಫೋರ್ಡಬಲ್ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಇಂಟ್ರೆಸ್ಟ್ ಎಷ್ಟು ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ ಗೈಸ್, ಆದ್ರೆ ಇಲ್ಲಿ ಲೋನ್ ಟೆನ್ಯೂರ್ ಕೊಟ್ಟಿದ್ದಾರೆ 3 ತಿಂಗಳಿಂದ 24 ತಿಂಗಳವರೆಗೆ. ಅಂಡ್ ಇಲ್ಲಿ ಕ್ವಿಕ್ ಆಗಿ ಲೋನ್ ಡಿಸ್ಪೋಸ್ ಮಾಡಿ ಕೊಡ್ತಾರೆ. ಅಪ್ ಟು 10 ಲಕ್ಷ ಕೊಟ್ಟಿದ್ದಾರೆ, ಬಟ್ ಅಲ್ಲಿ 5 ಲಕ್ಷ ಕೊಟ್ಟಿದ್ದಾರೆ ನೋಡಬಹುದು ಬ್ಯಾನರ್ಸ್ ಅಲ್ಲಿ. ಸೊ ನೀವು ಇಲ್ಲಿ ಶಾರ್ಟ್ ಟರ್ಮ್ ಲೋನ್ಸ್ ಕೂಡ ತಗೋಬಹುದು. ಸೊ ಶಾರ್ಟ್ ಟರ್ಮ್ ಲೋನ್ಸ್ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಯಾರೆಲ್ಲ ಲೆಂಡಿಂಗ್ ಮಾಡ್ತಾ ಇದ್ದಾರೆ ಅಂಡ್ ಲೆಂಡಿಂಗ್ ಪಾರ್ಟ್ನರ್ಸ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು. ರೂ ಲೋನ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಇದೆ. ನಂತರ ಪೇಮಿ ಇಂಡಿಯಾ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಇದೆ. ನಂತರ ರಿಚ್ ಕ್ರೆಡಿಟ್ ಫೈನಾನ್ಸ್ ಇದೆ. ನಂತರ ಅವಂತಿ ಇದೆ. ಓಕೆ, ಅವಂತಿ ಫೈನಾನ್ಸ್. ನಂತರ ಫಿನ್ಕುರ್ವಿ ಇದೆ. ನಂತರ ಇಲ್ಲಿ ನಿಯೋಜಿನ್ ಇದೆ. ಓಕೆ, ಸೊ ಈ ಎಲ್ಲ ಕಂಪ್ನಿಗಳು ಇಲ್ಲಿ ಬಂದ್ಬಿಟ್ಟು ಇಲ್ಲಿ NBFCsಗಳು ಲೋನ್ ಪ್ರೊವೈಡ್ ಮಾಡ್ತಾ ಇದಾವೆ ನೋಡ್ಕೋಬಹುದು. ಅಂಡ್ ಇಲ್ಲಿ ಟರ್ಮ್ ಲೋನ್ ಕೂಡ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ 30,000 ನೀವು ತಗೊಂತೀರಾ ಅಂತಂದ್ರೆ 90 ದಿನಕ್ಕೆ ಇಲ್ಲಿ 0.10% ಡೈಲಿ ಇಂಟ್ರೆಸ್ಟ್ ರೇಟ್ ಹಾಕಿದ್ದಾರೆ. ಐ ಥಿಂಕ್ ಇದು ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಇಂಟ್ರೆಸ್ಟ್ ರೇಟ್ ಇರ್ಬೋದು ಗೈಸ್. ಅಂಡ್ 33,588 ರುಪೀಸ್ ಇಲ್ಲಿ ಟೋಟಲ್ ಕಾಸ್ಟ್ ಆಗುತ್ತೆ ಲೋನ್ ಅಮೌಂಟ್. ಅಂಡ್ ಮ್ಯಾಕ್ಸಿಮಮ್ ಆನ್ಯುವಲ್ ಪರ್ಸೆಂಟೇಜ್ ರೇಟ್ ಬಂದ್ಬಿಟ್ಟು ಇಲ್ಲಿ 74.75% ಇದೆ ನೋಡ್ಕೋಬಹುದು ಗೈಸ್. ಓಕೆ, 74% 75% ವರೆಗೂ ಇಲ್ಲಿ ಆನ್ಯುವಲ್ ರೇಟ್ ಇದೆ. ಓಕೆ, ಸೊ ನೋಡ್ಕೋಬಹುದು ಗೈಸ್. ಅಪ್ಲಿಕೇಶನ್ ಬೆಸ್ಟ್ ಇದೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಐ ಬಟನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಲೋನ್ ಬೇಕಂದ್ರೆ ತಗೋಬಹುದು. ಅಂಡ್ ನೀಡಿದ್ರೆ ಮಾತ್ರ ತಗೊಳ್ಳಿ, ಯಾಕೆಂದ್ರೆ ಮತ್ತೆ ನೀವು ಇಲ್ಲಿ ರಿಪೇಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ, ಆಯ್ತಾ. ಸೊ ಯಾಕೆ ಇದಾಗಿರುತ್ತೆ ಈ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.